ಓಕೆ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ವಿಜಯಿಂದ. ಮುನಿರತ್ನಗೆ ಧೈರ್ಯ ತುಂಬಿದ್ದಾರೆ ಸಿಟಿ ರವಿ. ಮುನಿರತ್ನಗೆ ಧೈರ್ಯ ತುಂಬಿದ್ದಾರೆ, ಹೆದರಬೇಡಿ ನೀವು, ನಾವಿದ್ದೇವೆ ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ. ಇದೇ ರೀತಿ ಸಿಟಿ ರವಿ ಮೇಲೆಯೂ ಕೂಡ ಹಲ್ಲೆಗೆ ಮೊನ್ನೆ ಪ್ರಯತ್ನ ಪಟ್ಟಿದ್ರು. ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಸಿಟಿ ರವಿ. ಆರೋಗ್ಯದ ಕಡೆ ಗಮನ ನೀಡುವಂತೆ ಸಲಹೆ ನೀಡಿದ್ದಾರೆ ಸಿಟಿ ರವಿ. ಮುನಿರತ್ನಗೆ ಧೈರ್ಯ ತುಂಬಿದ್ದಾರೆ ಸಿಟಿ ರವಿ. ಇವತ್ತು ಸುಶಾಸನ ಕಾರ್ಯಕ್ರಮದಲ್ಲಿ ಮುನಿರತ್ನ ಅವರು ತಮ್ಮ ಕ್ಷೇತ್ರದಲ್ಲೇ ನಡೆದುಕೊಂಡು ಬರುವಾಗ, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕರವರು ನಡೆದುಕೊಂಡು ಬರುವಾಗ ಅವರ ತಲೆಯ ಮೇಲೆ ಮೊಟ್ಟೆ ಒಡೆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನಗೆ ಧೈರ್ಯ ತುಂಬೋದಕ್ಕೆ ಸಿಟಿ ರವಿ ಕಾಲ್ ಮಾಡಿದ್ದಾರೆ. ಹೆದರಬೇಡಿ ನೀವು, ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ, ಸಿಟಿ ರವಿ ಹೇಳಿರೋದು. ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಸಿಟಿ ರವಿ. ಮುನಿರತ್ನಗೆ ರಾಜಕೀಯ ದ್ವೇಷ ಎಲ್ಲಿವರೆಗೂ ಅಂತ ಹೇಳಿದರೆ, ಮುನಿರತ್ನ ತಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮದ ಸಂಬಂಧ ಕಾರ್ಯಕರ್ತರ ಜೊತೆಗೆ ನಡೆದುಕೊಂಡು ಬರುವಾಗ ಮುನಿರತ್ನ ಅವರು ನಡೆದುಕೊಂಡು ಬರುವ ಮಾರ್ಗವಾಗಿ ಅವರ ತಲೆಗೆ ಮೊಟ್ಟೆಯಿಂದ ಹೊಡೆದಂಥ ಪ್ರಕರಣ. ಈಗ ಸಿಟಿ ರವಿ ಮುನಿರತ್ನಗೆ ಕರೆ ಮಾಡಿ ನಿಮ್ಮ ಜೊತೆಲಿ ನಾವಿದ್ದೀವಿ, ಧೈರ್ಯ ತುಂಬಿದ್ದಾರೆ, ಹೆದರಬೇಡಿ ನೀವು, ನಾವಿದ್ದೀವಿ, ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ ಅಂಥೇಳಿ ಮುನಿರತ್ನಗೆ ಧೈರ್ಯ ತುಂಬಿದ್ದಾರೆ ಸಿಟಿ ರವಿ. ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮುನಿರತ್ನ ಅವರ ಮೇಲೆ ಮೊಟ್ಟೆಯನ್ನು ಎಸೆದ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಧರಣಿ ಕುಳಿತುಕೊಂಡಿದ್ದಾರೆ ಮುನಿರತ್ನ ತಮ್ಮ ಕಾರ್ಯಕರ್ತರ ಜೊತೆಗೆ ಧರಣಿ ಕುಳಿತುಕೊಂಡಿದ್ದಾರೆ. ತಾವು ನಡೆದುಕೊಂಡು ಬರ್ತಿರುವಂಥ ರಸ್ತೆಯಲ್ಲೇ ಮುನಿರತ್ನ ಮೇಲೆ ಮೊಟ್ಟೆ ಹೊಡೆದಿದ್ರು. ಅದೇ ಸ್ಥಳದಲ್ಲಿ ಮುನಿರತ್ನ ಈಗ ಧರಣಿ ಕುಳಿತುಕೊಂಡಿದ್ದಾರೆ. ಈ ಬಿಜೆಪಿ ಸಭೆ ಮುಗಿದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾಜಿ ಸಚಿವ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ. ಅದು ನಾನು ಖಂಡಿಸ್ತೇನೆ. ಪೂರ್ಣ ಮಾಹಿತಿ ಇಲ್ಲ, ಈಗ ನನಗೆ ಸಿಕ್ಕಿದಂಥ ಒಂದು ಇನ್ಫಾರ್ಮೇಷನ್ನು. ಮುನಿರತ್ನ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ. ಅದನ್ನು ನಾನು ಖಂಡಿಸ್ತೇನೆ. ಗೂಂಡಾ ರಾಜ್ಯ ಆಗಿದೆ. ಆ ಗೂಂಡಾಗಿರಿ ನಡೆಸಿದವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ. ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ. ಈ ಗುಂಡಾಗಿರಿಗೆ ಹೆದರೋದಿಲ್ಲ. ಆ ಗುಂಡಾಗಳನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೀವು ಗುಂಡಾಗಿರಿ ಮೂಲಕ ಬೆದರಿಸ್ಬೋದು ಅಂತ ಹೇಳಿದರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಬಿಜೆಪಿ ನೋಡಿ, ಮುನಿರತ್ನ ಅವರ ಮೇಲೆ ಆಗಿರುವಂಥ ಹಲ್ಲೆಯನ್ನು ಖಂಡಿಸಿದ್ದಾರೆ ಸಿಟಿ ರವಿ. ಮುನಿರತ್ನ ಅವರ ಮೇಲೆ ಹಲ್ಲೆ ಮಾಡಿರೋದನ್ನು ನಾನು ಖಂಡಿಸ್ತೇನೆ. ಗೂಂಡಾ ರಾಜ್ಯ ಆಗಿದೆ, ತುರ್ತು ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ, ಆ ರೀತಿ ಆಗಿದೆ ಅನ್ನೋದನ್ನು ಸಿಟಿ ರವಿ ಅವರು ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆ್ಯಂಕರ್ ಶ್ರೀಪಾದ್ ಪಾಟೀಲ್ ಈಗ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಒಬ್ಬ ಜನಪ್ರತಿನಿಧಿಯ ಮೇಲೆ ಅವರದ್ದೇ ಕ್ಷೇತ್ರದಲ್ಲಿ ನಡ್ಕೊಂಡು ಹೋಗುವಾಗ ಅವ್ರ ಮೇಲೆ ಹಲ್ಲೆ ಆಗುತ್ತಂತ ಹೇಳಿದರೆ ಎತ್ತ ಸಾಗ್ತಿದೆ ಹಾಗಾದರೆ ರಾಜ್ಯದಲ್ಲಿ ರಾಜಕಾರಣ, ಎತ್ತ ಸಾಗ್ತಿದೆ ಲಾ ಆ್ಯಂಡ್ ಆರ್ಡರ್, ಏನು ಮಾಡ್ತಿದೆ ಸರ್ಕಾರ ಹಾಗಾದರೆ ಶ್ರೀಪಾದ್ ಪಾಟೀಲ್ರೆ? ಎಸ್ ರಂಜಿತ್, ರಾಜಕೀಯದಲ್ಲಿ ದ್ವೇಷ ಅನ್ನುವಂಥದ್ದು ಸಹಜ. ಆದರೆ ಆ ದ್ವೇಷವನ್ನ ವ್ಯಕ್ತಪಡಿಸುವ ರೀತಿ ಏನಿದೆ ಅದು ಸಭ್ಯತೆಯನ್ನ ಮೀರ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಟಿ ರವಿ ಆಯಿತು, ಈಗ ಮುನಿರತ್ನ ಸರದಿ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಈ ರೀತಿ ಜನಪ್ರತಿನಿಧಿಗಳ ಮೇಲೆ ದಾಳಿ ಯಾಕೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುನಿರತ್ನ ತಮ್ಮ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವರ್ಸಸ್ ಬಿಜೆಪಿ ಕಾರ್ಯಕರ್ತರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಮ್ಮ ಅಪೋಸಿಟ್ ಪಾರ್ಟಿಯ MLA ಆದಾಗ ಒಂದು ರೀತಿಯ ದ್ವೇಷ ದುಮ್ಮಾನ ಇರುತ್ತೆ. ಆದರೆ ಅದನ್ನು ವ್ಯಕ್ತಪಡಿಸುವ ರೀತಿ ಪ್ರಶ್ನೆ ಮಾಡುವ ಮುಖಾಂತರ ಆಗಬೇಕು ಹೊರತಾಗಿ ಈ ರೀತಿ ಮೊಟ್ಟೆ ಎಸೆಯೋದು, ಕಲ್ಲು. ಇನ್ನಷ್ಟು ಮಾಹಿತಿಯೊಂದಿಗೆ ಚೆಲುವಾದಿ ನಾರಾಯಣ ಸ್ವಾಮಿ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಸರ್, ವಿಚಾರ ತಮಗೆ ತಲುಪ್ತಾ? ನಮಸ್ತೆ. ಗೊತ್ತಾಯ್ತು, ನಾ ಈಗ ಸಭೆಯಲ್ಲಿದ್ವಿ, ಈಗ ತಾನೇ ಈಚೆ ಬಂದ್ವಿ. ಏನೋ ಆಗಿದೆ ಅಂತ ಗೊತ್ತಾಗಿದೆ, ಸಂಪೂರ್ಣ ವಿಷಯ ಮಾಹಿತಿ ಇಲ್ಲ. ಆದ್ರೂ ಕೂಡ ಕಾರ್ ಮೇಲೆ ಕಲ್ಲು ಹಾಕಿದ್ದಾರೆ, ಮೊಟ್ಟೆ ಎಸೆದಿದ್ದಾರೆ ಅನ್ನೋದನ್ನ ಅಷ್ಟೇ ಕೇಳಿದ್ದೇವೆ ಸರ್. ವಿಚಾರ ಇಷ್ಟೇ, ಇವತ್ತು ಕಾರ್ಯಕ್ರಮದ ಸಂಬಂಧ ಮುನಿರತ್ನವ್ರು ನಡ್ಕೊಂಡು ಬರ್ತಾ ಇರ್ತಾರೆ. ಅವ್ರ ಸುತ್ತ ಕಾರ್ಯಕರ್ತರಲ್ಲಿ ಇರ್ತಾರೆ, ಒಂದು 100 ಜನ ಕಾರ್ಯಕರ್ತರು ಅಕ್ಕಪಕ್ಕದಲ್ಲಿ ಇರ್ತಾರೆ. ನಡೆದುಕೊಂಡು ಬರುವಾಗ ಅವರ ತಲೆಯ ಮೇಲೆ ಹಿಟ್ ಮಾಡಿ, ಟಾರ್ಗೆಟ್ ಮಾಡಿ ಅವರ ತಲೆಯ ಮೇಲೆ ಮೊಟ್ಟೆ ಹೊಡೆದಿದ್ದಾರೆ. ಅವ್ರ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ಇಂಥ ಘಟನೆಗಳು ಯಾವತ್ತಿಗೂ ಕೂಡ ನಡೀಬಾರ್ದು. ಅವರೊಬ್ಬ ಶಾಸಕರಿದ್ದಾರೆ,
ಕಾರ್ಯಕರ್ತರು ಈ ರೀತಿ ಮಾಡಿದ್ರೆ ಏನ್ ಬೆಲೆ ಇರ್ತದೆ? ಇಂಥದನ್ನು ಮಾಡಬಾರ್ದಾಗಿತ್ತು. ಬಟ್ ಇದರ ಸಂಪೂರ್ಣ ಇದನ್ನ ಮಾಹಿತಿಯನ್ನು ತಗೊಂಡು ರಿಯಾಕ್ಷನ್ ಮಾಡಿ. ಅಲ್ಲ, ನಮ್ಮ ರಾಜ್ಯದಲ್ಲಿ ಎತ್ತು ಸಾಗ್ತಾ ಇದೆ ಅಂತ ದ್ವೇಷ ಯಾವ ಹಂತದವರೆಗೂ ಅಂತ ಹೇಳಿದ್ರೆ, ಮೊನ್ನೆ ಸಿ ಟಿ ರವಿ ಅವ್ರ ಮೇಲೆ ಸದನದೊಳಗಡೆ ಹಲ್ಲೆ ಮಾಡಕ್ ಪ್ರಯತ್ನ ಪಟ್ರು. ಈಗ ನೋಡಿದ್ರೆ ಹಾಡ ಹಗಲೇ ಮೊಟ್ಟೆ ಹೊಡೆದಿದ್ದಾರೆ ತಲೆ ಮೇಲೆ. ಇದೊಂದು ಗೂಂಡಾ ಸರ್ಕಾರ ಅನ್ನೋದು ಸಾಬೀತಾಗಿದೆ. ಇದೊಂದು ಗೂಂಡಾ ಸರ್ಕಾರ ಅನ್ನೋದು ಸಾಬೀತಾಗಿದೆ. ಸಿ ಟಿ ರವಿ ಕೇಸನ್ನು ನೀವು ನೋಡಿದ್ದೀರಿ. ಪೊಲೀಸ್ನವರು ಅವರನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದನ್ನು ನೋಡಿದಿರಿ. ನಾವೆಲ್ಲರೂ ಕೂಡ ವಾರಗಟ್ಲೆ ಇವತ್ತು ಆ ಒಂದು ವಿಚಾರವನ್ನ ಅದೇ ಇಶ್ಯೂನ ಇಟ್ಕೊಂಡು ಇವತ್ತು ಹೋರಾಟ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ. ಸೊ ಪೊಲೀಸನವರನ್ನ ಈ ಸರ್ಕಾರ ಯಾವ ರೀತಿ ಬಳಸ್ತಾ ಇದೆ ಅನ್ನೋದು ಇವತ್ತು ಇದು ಏನೋ ಕೈಗನ್ನಡಿ ರೀತಿಯಲ್ಲಿ ಕಾಣ್ತಾ ಇದೆ. ನೋಡೋಣ ಇದು ಕೂಡ ಏನಾಗಿದೆ ಅನ್ನೋದನ್ನ ತಿಳ್ಕೊಂಡು. ಸರ್ ನೋಡಿ, ತಮಿಳುನಾಡಲ್ಲಿ ಹಿಂಗೆಲ್ಲ ಆಗ್ತಾ ಇತ್ತು. ಈ ರೀತಿ ದ್ವೇಷ ಮಾಡೋದು, ವೈಯಕ್ತಿಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡೋದು, ಈ ರೀತಿ ರಾಜಕಾರಣ ಕರ್ನಾಟಕದಲ್ಲಿ ಇರಲಿಲ್ಲ. ಆದ್ರೆ ಕರ್ನಾಟಕದ ರಾಜಕಾರಣ ಈಗ ಬದಲಾಗಿದೆ. ಎತ್ತ ಸಾಗುತ್ತಿದೆ ಅನ್ನೋದಕ್ಕಿಂತಲೂ ಕೂಡ ನೇರ ವೈಯಕ್ತಿಕವಾಗಿ ಅವ್ರನ್ನ ಹೆಣೆಯುವಂತ ಪ್ರಯತ್ನಗಳು, ಟಾರ್ಗೆಟ್ ಮಾಡೋದು, ಹಲ್ಲೆ ಮಾಡೋದು, ಈ ರೀತಿಯೆಲ್ಲ ಇದು ಏನ್ ಸಂದೇಶ ಹೋಗುತ್ತೆ ಸರ್ ಇದು? ಅದೇ ಇದು ಸರಿಯಾದ ಕ್ರಮ ಅಲ್ಲ. ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದರಿಂದ ಏನ್ ಅನ್ಸುತ್ತೆ ಅಂತಂದ್ರೆ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇನ್ ಕರ್ನಾಟಕ ಇಸ್ ಮೋಸ್ಟ್ ವರ್ಸ್ಟ್ ಅನ್ನೋದು ಗೊತ್ತಾಗ್ತದೆ. ಈ ಹಂತದವರೆಗೂ ಕೂಡ ದ್ವೇಷ ಮಾಡ್ತಾರ? ಈ ಹಂತದವರೆಗೂ ಕೂಡ ಒಬ್ರನ್ನ ಟಾರ್ಗೆಟ್ ಮಾಡ್ತಾರ ಸರ್? ಇಲ್ಲ, ಕಾಂಗ್ರೆಸ್ನ ನೀತಿಯೇ ದ್ವೇಷದ ರಾಜಕಾರಣ, ಟಾರ್ಗೆಟ್ ಪೊಲಿಟಿಕ್ಸ್, ಇದೆಲ್ಲ ಇದ್ದಿದ್ದೆ ಅವ್ರಿಗೆ. ನಾವಿದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ಚಿಂತೆ ಮಾಡ್ಬೇಕು ನಾವು. ಕರೆಕ್ಟ್. ಒಬ್ಬ ಜನಪ್ರತಿನಿಧಿಗೆ ಹಿಂಗಾದ್ರೆ, ಒಬ್ಬ ಶಾಸಕರಿಗೆ ಹಿಂಗಾದ್ರೆ, ಜನಸಾಮಾನ್ಯರ ಕಥೆ ಏನು ಸರ್? ಹೌದು ಹೌದು ಹೌದು. ಇಲ್ಲ, ಇದು ಬಹಳ ಕೆಟ್ಟ ಒಂದು ಪರಂಪರೆ. ಇದಕ್ಕೆ ನಾಂದಿ ಆಡಬೇಕು. ತಾವು ಪರಿಷತ್ನ ವಿಪಕ್ಷ ನಾಯಕರಿದ್ದೀರಿ, ತಾವೆಲ್ಲ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ತಮ್ಮ ಹೋರಾಟ ಎಲ್ಲ ಹೆಂಗಿರುತ್ತೆ ಮುಂದಿನ ದಿನದಲ್ಲಿ? ಅಲ್ಲೆಲ್ಲ ಖಂಡಿತ ಇಂಥ ಜನವಿರೋಧಿ ನೀತಿಗಳನ್ನ ನಾವು ಖಂಡಿಸ್ತೇವೆ. ಅದನ್ನ ನಾವು ಪಕ್ಷದ ವೇದಿಕೆಯಲ್ಲಿ ನಮ್ಮ ಮುಖಂಡರುಗಳೆಲ್ಲರೂ ಚರ್ಚೆ ಮಾಡಿ ಈ ಸರ್ಕಾರದ ವಿಚಾರಗಳನ್ನ ನಾವು ತೀಕ್ಷ್ಣವಾಗಿಯೇ ತಗೊಳ್ಬೇಕು ಅನ್ನುವಂಥದ್ದನ್ನ ಮಾಡ್ತೇವೆ. ಓಕೆ, ನಮಸ್ಕಾರ. ಓಕೆ, ಚಲುವಾದಿ ನಾರಾಯಣ ಸ್ವಾಮಿ ಅವರೇ, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಾರೆ. ನೋಡಿ, ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಇಂಥ ಘಟನೆ ಕರ್ನಾಟಕದಲ್ಲಿ ಆಗಬಾರ್ದಾಗಿತ್ತು. ಒಬ್ಬ ಶಾಸಕರ ಮೇಲೆ ಈ ರೀತಿಯಾಗಿ ಹಲ್ಲೆ ಆಗುತ್ತೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಏನಾಗಿದೆ? ಇದೇನಿದು ಟಾರ್ಗೆಟ್ ಪೊಲಿಟಿಕ್ಸ್ ಇದು ಅನ್ನೋದನ್ನೆಲ್ಲ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮುನಿರತ್ನ ಅವರು ತಲೆಯ ಮೇಲೆ ಬಟ್ಟೆಯನ್ನ ಸುತ್ತಕೊಂಡಿದ್ದಾರೆ. ಮುನಿರತ್ನ ಅವರು ತಾವು ಎಲ್ಲಿ ತಮ್ಮ ಮೇಲೆ ಹಲ್ಲೆ ಆಯಿತು ಅದೇ ಸ್ಥಳದಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯ ಕಾರ್ಯಕರ್ತರು